ಉದ್ಘಾಟಕರಿಗೆ ಧನ್ಯವಾದಗಳು. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತವರಲ್ಲಿ ಮೂಲಕ ಚಾಲನೆ ನೀಡುತ್ತಿದ್ದಾರೆ. ಅರ್ಚಕರು ರವಿ ಹುಡುಗೇರಿ ಜಯವಂತ ಕಾರ್ಬಾರ್ ಸಾಹೇಬರು, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಹೊಸಮನಿ ಅವರು, ಈಶ್ವರಪ್ಪ ನಾಟಕನ ಬೇರೆ. ಏನು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಎಲ್ಲರೂ ಒಕ್ಕೂಡಿಕೊಂಡು ನಾಟಕ ಆಡೋದು ಒಳ್ಳೆಯ ಕೆಲಸ. ಈ ನಾಟಕದಿಂದ ಏನು ಕಲಿಬೇಕಂದ್ರೆ ಅದು ಹೆಂಗೈತಿ ಅದರಂತೆ ಚಲೋದನ್ನು ಕಲ್ಕೊಂಡು ಕೆಟ್ಟದ್ದನ್ನು ಬಿಟ್ಟು ಎಲ್ಲರೂ ಒಳ್ಳೆಯರಾಗಿ ಅಣ್ಣ ತಮ್ಮಂತಾಗಿ ಬಾಳೋಣ ಅಂತೇಳಿ ಈಗ ನನ್ನನ್ನು ಕರೆಸಿದಂಥ ಎಲ್ಲ ನನ್ನ ಉಪನಟರಿಗೆ ಹೇಳೋದ್ರಂತೆ ನಾಟಕವು ಕೆಲವು ಹಳ್ಳಿಗಳಲ್ಲಿ ಮಾತ್ರ ಉಳಿದಿದೆ ಅನ್ನೋ ಒಂದು ಮಾತನ್ನು ಹೇಳಿದರು. ನಾಟಕವು ಇದೊಂದು ಮನೋರಂಜನೆ ಅಲ್ಲ, ಇದು ನೈಜ ಜೀವನದಲ್ಲಿ ನಡೆಯುವಂಥ ನಮ್ಮ ನೈಜ ಜೀವನದಲ್ಲಿ ಏನು ನಾವು ನಡೀತೀವಿ ಅದನ್ನೇ ಒಂದು ಪ್ರತಿಬಿಂಬವಾಗಿ ಇವತ್ತು ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಮೂಲಕ ನಾವು ನೈಜ ಜೀವನದಲ್ಲಿ ಏನು ಆಗುಹೋಗುಗಳನ್ನು ಸರಿ ತಪ್ಪುಗಳನ್ನು ನಾವೆಲ್ಲ ಇಲ್ಲಿ ಬಿತ್ತರಿಸ್ತೀವಿ. ಇವು ನಾಟಕಗಳು ನಮಗೆ ಜೀವನದಲ್ಲಿ ಆಗುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಎಲ್ಲಿ ಸರಿ ಆಗಬೇಕು ಆಗುವಂಥ ಸನ್ನಿವೇಶಗಳು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾಟಕದಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಂತ ವೀರಣ್ಣ ಕನ್ನಾಳ್ ಅವರೇ, ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಮಾರುತೇಶ್ವರ ಅರ್ಚಕರೇ ಮತ್ತು ಈ ನಾಟಕವನ್ನು ಉದ್ಘಾಟನೆ ಮಾಡಿದಂಥ ಜಯವಂತ್ ಕಾರ್ಬಾರಿ ಅವರೇ ಮತ್ತು ಈ ನಾಟಕಕ್ಕೆ ಜ್ಯೋತಿ ಬೆಳಗಿಸಲು ಪರಶುರಾಮ ಎಂಬ ಈ ನಾಟಕದಲ್ಲಿ ಈಗ ಹಳ್ಳಿಯಲ್ಲಿ ಸಣ್ಣ ಮಕ್ಕಳ ಆಟ ನಾವು ನೋಡಲು ಎಷ್ಟು ಚಂದ, ಅದರಂತೆ ಈ ಹಳ್ಳಿಯಲ್ಲಿ ನಾಟಕಗಳು ಬಹಳ ಚಂದ. ಈಗ ಪೇಟೆಯಲ್ಲಿ ಎಂತೆಂಥ ದೊಡ್ಡ ಒಂದು ನಾಟಕ ಪ್ರದರ್ಶನಗಳಾಗ್ತವೆ. ಅದು ಹೆಂಗಂದ್ರೆ ದೊಡ್ಡವರ ಆಟ ಆಡ್ದಂಗೆ. ಅದು ಮಕ್ಕಳ ಆಟ ಎಷ್ಟು ಚಂದ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಆಡ್ತಕ್ಕಂಥ ಮಕ್ಕಳ ಆಟ ಇದ್ದಂಗೆ. ಏನು ಮಾಡಿದ್ರು ಅದೊಂದು ಚಂದ ಅಂತ ಈ ನಾಟಕವನ್ನು ನಮ್ಮ ಕಕ್ಕೂರು ಗ್ರಾಮದಲ್ಲಿ ಆಡಲು ಕಲಾಭಿಮಾನಿಗಳು ಈಗ ಸದ್ಯ ಸನ್ನದ್ಧರಾಗಿದ್ದಾರೆ. ಈ ಒಂದು ಕಲಾಭಿಮಾನಿಗಳು ಏನೇ ಒಂದು ತಪ್ಪು ತಡೆಗಳನ್ನು ಮಾಡಿದರೂ ಅವರು ನಮ್ಮ ಮಕ್ಕಳೆಂದು ತಿಳಿದು ಕ್ಷೀರ ಪಕ್ಷಿ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಕುಡಿಯುತ್ತದೆ ಹಾಗೆ ಈ ಒಂದು ನಾಟಕದಲ್ಲಿ ನಮ್ಮ ಕಲಾಭಿಮಾನಿಗಳು ಏನೇ ತಪ್ಪು ಮಾಡಿದರೂ ಅದನ್ನು ಬಿಟ್ಟು ಒಳ್ಳೆಯದನ್ನು ಯಾರು ಪಾತ್ರವನ್ನು ಮಾಡಿ ತೋರಿಸುತ್ತಾರೋ ಆ ಪಾತ್ರಗಳನ್ನು ನಮ್ಮ ಮನೆಯಲ್ಲಿ ಅಳವಡಿಸಿಕೊಳ್ಳೋಣ, ನಮ್ಮ ಮನದಲ್ಲಿ ಮಾಡಿಕೊಳ್ಳೋಣ ಎಂದು ಹೇಳಿ ಮಾತುಗಳನ್ನು ಹೇಳಿ ಈ ನಾಟಕನ ನಾವು ಪ್ರಾರಂಭ ಮಾಡ್ತಿದ್ದೇವೆ. ಈ ನಾಟಕ ಅಂತಕ್ಕಂಥದ್ದು ಈ ಗ್ರಾಮದಲ್ಲಿ ಪ್ರತಿ ವರ್ಷನೂ ಜಾತ್ರೆ ನಿಮಿತ್ತವಾಗಿ ನಾಟಕ ಆಡ್ತೀವಿ. ನಾಟಕ ಆಡೋ ಉದ್ದೇಶ ಏನಪ್ಪ ಅಂದ್ರೆ ನಾಟಕನ ನೋಡಿ ಏನೆಲ್ಲ ಕಲಿಬೋದು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸತ್ಯ ಹರಿಶ್ಚಂದ್ರ ಅವನ ನಾಟಕವನ್ನು ನೋಡಿ ನಾನು ಸುಳ್ಳು ಹೇಳಬಾರ್ದು, ನನ್ನ ಜೀವನದೊಳಗೆ ನಾನು ಸತ್ಯನ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸತ್ಯ ಹೇಳೋದನ್ನು ಕಲ್ತದ್ದು ಅವ್ರ ನಾಟಕ ನೋಡಿ. ಅವ್ರೇನಾರ ನಾಟಕ ನೋಡ್ತಾ ಹೋಗಿದ್ರ
ನಿಜ ಹೇಳ್ತಿದ್ರು ಏನೋ ಗೊತ್ತಿಲ್ಲ. ಸತ್ಯ ಹರಿಶ್ಚಂದ್ರ ನಾಟಕ ನೋಡಿನ ಅವ್ರ ಜೀವನದಾಗ ಸತ್ಯ ಹೇಳ್ಬೇಕು ಅಂತಕ್ಕಂಥದ್ದು ಜೀವನದೊಳಗ ಅಳವಡಿಸ್ಕೊಂಡ್ರೆ ಹೊರತು ಈ ನಾಟಕ ನೋಡೋ ಉದ್ದೇಶ, ಈ ನಾಟಕ ಆಡೋ ಉದ್ದೇಶ ಏನಪ್ಪ ಅಂದ್ರೆ ಪಾತ್ರಗಳು ಒಳ್ಳೇದು ಬರ್ತಾವೆ, ಕೆಟ್ಟದ್ದು ಬರ್ತಾವೆ. ವಿಲನ್ ಬರ್ತಾನೆ, ಹೀರೋನು ಬರ್ತಾನೆ. ವಿಲನ್ ಭಾಳ ಅಂದ್ರೆ ಅರ್ಧ ನಾಟಕ ಮಾಡಿರ್ತಾನೆ, ಅರ್ಧ ನಾಟಕ ಆದ್ಮೇಲೆ ಹೋಗಬೇಕಾತ್ ವಿಲನ್. ಅಂತದ್ದು ಎಂಥ ವ್ಯಕ್ತಿನೇ ಇರಲಿ, ಸೊಕ್ಕು ಗರ್ವ ಅಂತಕ್ಕಂಥದ್ದು ಮನುಷ್ಯಾಗಿತ್ತಂದ್ರ ಒಂದಲ್ಲೊಂದ್ ದಿವಸ ಅದು ಹೊಗೈತಿ ಅಂತಕ್ಕಂಥದ್ದನ್ನ ಕಕ್ಕೂರ್ ಹಾಗೂ ಕಕ್ಕೂರ್ ತಾಂಡದ ಸರ್ವಶಕ್ತಿಯಾದಂತಹ ಮಾರುತಿ ಹಾಗೂ ನಾನು ಒಂದು ವಿಷಯನ ಇಲ್ಲಿ ನೋಡ್ಪಟ್ಟೆ. ನಮ್ಮ ಕಕ್ಕೂರು ಗ್ರಾಮದವರು ನಮ್ಮನ್ನು ಯಾವ ರೀತಿ ಸ್ವಾಗತ ಮಾಡಿದ್ರು ಅಂದ್ರೆ ಹಸಿರು ಶಾಲನ್ನು ಹಾಕಿ ಅವ್ರು ನಮ್ಮನ್ನು ಸ್ವಾಗತ ಮಾಡಿದರು. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಮಾರುತಿ ಈಶ್ವರ ಹಾಗೂ ಸೇವಾಲಾಲ್ ಮರಿಯಮ್ಮನ ಒಂದು ಆಶೀರ್ವಾದ ಸದಾ ನಮ್ಮ ಎರಡೂ ಗ್ರಾಮಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಹಸಿರಿನಿಂದ ಕಂಗೊಳಿಸಲಿ. ಅದೇ ರೀತಿಯಾಗಿ ಮಳೆ ಬೆಳೆ ಸಂಪೂರ್ಣವಾಗಿ ಸದಾ ರೈತರಲ್ಲಿ ಮೊಗವನ್ನು ನೀಡಲಿ ಅಂತ ನಾನು ಆ ತಾಯಿ ಹಾಗೂ ಎಲ್ಲ ದೇವರುಗಳಲ್ಲಿ ಬೇಡ್ಕೊಳ್ತಾ, ಇನ್ನೊಂದು ನಾಟಕ ವಿಷಯಕ್ಕೆ ಬಂದಂದ್ರೆ ಇದೊಂದು ಜಾನಪದ ಕಲೆ. ಜಾನಪದ ಕಲೆ ನಿಜವಾಗ್ಲೂ ಅವರಿವರ ಕಲೆ ಅಲ್ಲದು, ಅದು ನಿಜವಾಗ್ಲೂ ಜಾಣರ ಕಲೆ. ಜಾನಪದ ಕಲೆ ಜಾಣರ ಕಲೆ. ಆ ಜಾಣರಿರೋದೆಲ್ಲಂದ್ರೆ ನಿಜವಾಗ್ಲೂ ನಮ್ಮ ಹಳ್ಳಿಯಲ್ಲಿ ಮಾತ್ರ ಇರ್ತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಪ್ರತಿ ವರ್ಷವೂ ಈ ನಾಟಕ ನೋಡ್ರಿ, ಈಗ ಸಿನಿಮಾನ ಮಾರುತೇಶ್ವರ ಓ ಮಾತೆ ಭೂಮಾತೆ ಇರುವ 84 ಕೋಟಿ ಜೀವರಾಶಿಗಳಿಗೆ ಜನ್ಮ ನೀಡಿದ ನವಚೇತನ ಚಿಲುಮೆಯಾಗಿರುವ ಮಹಾತಾಯಿ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಆದರೆ ಆಸೆಗಾಗಿ ನನ್ನ ತಂದೆ ಹತ್ಯೆ ಮಾಡಿ ಆ ನನ್ನ ಪಾಲಿಗೆ ನನ್ನ ಚಿಕ್ಕಪ್ಪ ನನ್ನ ಬಾಳಿಗೆ ಕೃತಿಯಾಗಿ ನಿಂತಿರುವ ಆ ನನ್ನ ಚಿಕ್ಕಪ್ಪನನ್ನು ಮರ್ತಿಸಿ ನಮ್ಮೆಲ್ಲರೂ ನನ್ನನ್ನ ಊರು ಬಿಟ್ಟು ಹೊರಗೆ ಹೋಗಿರುವನು. ಅಂದಾಗೆ ನನ್ನನ್ನ ಈ ಮನೆಗೆ ತಿರುಗಿ ಬರೋ ಹಾಗೆ ಮಾಡುತ್ತಂದೆ ನಿನಗೆ ಕೋಟಿ ಕೋಟಿ ನಮನಗಳು. ಅಷ್ಟೇ ಅಲ್ಲ, ಈ ನಮ್ಮ ಬಡತನದಲ್ಲಿ ಬಳಲುತ್ತಿರುವ ನನ್ನ ಪತಿ ಮೈದರನ್ನು ರಕ್ಷಿಸುವ ಭಾರ ನಿನ್ನಲ್ಲಿ ಕುಡಿದು ತಂದೆ, ನಿನ್ನಲ್ಲಿ ಕೊಡಿದೆ. ನಮಗೆ ಆಶೀರ್ವಾದ ಮಾಡಿ. ಬನ್ನಿ ಸ್ವಾಮಿ, ಈಗ ತಾನೇ ಆ ನನ್ನ ಮಾರುತೇಶ್ವರನಿಗೂ ಮತ್ತು ಶ್ರೀದೇವಿಯನ್ನು ಪೂಜೆ ಮಾಡಿ ಮುಗಿಸಿದ್ದೇನೆ. ಮೊದಲು ಆ ಮಾರುತೇಶ್ವರನಿಗೆ ನಮಸ್ಕಾರ ಮಾಡಿ ಆನಂತರ ನಿಮಗೆ ಪ್ರಸಾದ ಕೊಡುತ್ತೇನೆ. ಸ್ವಾಮಿ, ತೆಗೆದುಕೊಳ್ಳಿ ಆ ದೇವರ ಪ್ರಸಾದವನ್ನು. ನನಗೆ 100 ವರ್ಷ ಸುಮಂಗಲಿ ಆಗಲಿ ಎಂದು ನನಗೆ ಆಶೀರ್ವಾದ ಮಾಡಿ ಮಗನೇ. ಅಮ್ಮ ಅನ್ನದಾನೇಶ್ವರಿ, ಈ ಪುಣ್ಯ ಭರತ ಭೂಮಿಯಲ್ಲಿ ಚಿನ್ನದ ಚಿಲುಮೆಯಾಗಿ ಜಗಿಸಿ ಜಗದ ಜೀವರಾಶಿಗಳೆಲ್ಲ ಅನ್ನ ಹಾಕುವನೇ ರೈತನೆಂದು ಕೃತಿಗಳು ಕೂಡ ಹೇಳುತ್ತಿವೆ ಅಮ್ಮ. ಆದರೆ ಹಿಂದೆಲಿದೆ ಈ ರೈತನಿಗೆ ಬಲವಾದನಿದೆ. ದುಡ್ಡರದ ಬಾಳಿಗೆ ಕಲ್ಲು ಬಂಡಿಗೆ ನುಚ್ಚು ನೂರಾಗಿ ಹೋಗಿದೆ ಅಮ್ಮ, ನುಚ್ಚು ನೂರಾಗಿ ಹೋಗಿದೆ. ಆ ನುಚ್ಚಿನ ದೂರಿಗಾದರೂ ಚಿನ್ನದ ಬಲ ಕೊಟ್ಟು ಬಂದಿನ ಮಳೆ ಹರಿಯಂತೆ ಆಶೀರ್ವದಿಸಮ್ಮ ಈ ರೈತನಿಗೆ. ಸ್ವಾಮಿ, ಪ್ರತಿಯೊಂದು ಜೀವರಾಶಿಗೂ ಇರುವ ಈ ದೇವಿಗೆ ಅವರ ಬಾಳಿಗೆ ಆಸರಾಗಿ ನಿಲ್ಲುವಳು. ಆದರೆ ಈ ಹಸಿರಿನಿಂದ ಹಸಿಮನೆಯ ಕುಸಿದಿದ್ದ ನಿಮ್ಮನ್ನು ಆಚರಿಸಿದಾಗಲೇ ನನ್ನ ತಂದೆಯನ್ನು ಹತ್ಯೆ ಮಾಡಿ ನನ್ನನ್ನು ಊರು ಬಿಡಿಸಿ 50 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡನಲ್ಲ, ಆ ನನ್ನ ಚಿಕ್ಕಪ್ಪನಿಗೂ ಈ ದೇವಿ ಮತ್ತು ಆ ಮಾರುತೇಶ್ವರನ ಬಲವಿದೆಯಾ ಸ್ವಾಮಿ? ದೇವಿಯ ಬಲ ಎಲ್ಲರಿಗಿದೆ ಸೀತಾ. ಆದರೆ ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಡದ ಚಂಚಲ ಮನಸ್ಸಿಗೆ ಆಜಂಬ ಭಾರ ಹಾಕಿ ಹಗಲು ಚೋರಾಗಿ ವಿರಾಜಮಾನವರಿಗೆ ಬಳತ್ತಿದ್ದಾರೆ ನಿಮ್ಮ ಚಿಕ್ಕಪ್ಪನಂತವರು. ಕೊನೆ ಎಂಬುದು ಇದೆ ಸೀತಾ, ಯುಗದಲ್ಲಿ ಕೊನೆ ಎಂಬುದು ಇದೆ. ಅಂದರೆ ಅಂತವರನ್ನು ಮರ್ದಿಸುವ ಧೀರ ಹುಟ್ಟುವುದಿಲ್ಲ ಈ ಯುಗದಲ್ಲಿ. ಅತ್ತಿಗೆ ಎಂಬುಳು ನೀಗತ್ತ ತಾಯಿಯಾಗಿ ತಮ್ಮನ್ನು ತೊಂದು ಮಾಡಿ ಉಳಿಸಿದರೆ ಕೈಲಾಸ ಮೃತ್ಯು ಲೋಕವನ್ನೇ ಹೊತ್ತು ತರ್ತಾನೆ ನಮ್ಮ ತಮ್ಮ. ಆದರೆ ಅವನನ್ನು ಓದಿಸಿ ಸಿಂಹದಂತೆ ಬೆಳೆಸಬೇಕೆಂದರೆ ಕೈಯಲ್ಲಿ ಬಿಡುಗಾಸ ಸಹ ಇಲ್ಲ ಸೀತಾ, ನನ್ನ ಕೈಯಲ್ಲಿ ಬಿಡುಗಾಸ ಸಹ ಇಲ್ಲ.
ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು? ನೋಡಿ, ನಿಮ್ಮ ಕೈಯಲ್ಲಿ ಕಾಸಿಲ್ಲದಿದ್ದರೆ ಏನಾಯ್ತ್ರಿ? ನೋಡು, ಕೂಲಿ ಕೆಲಸ ಮಾಡಾದರೂ ನನ್ನ ಮೈದನನ್ನು ಹೊದಿಸಿ ದೊಡ್ಡ ವೀರ ಪುರುಷಕ್ಕಾಗಿ ಮಾಡುತ್ತೇನೆ. ಇದು ನಿಮ್ಮ ಪಾದದಾನ. ಎಂತ ದಿಟ್ಟತನದ ಮಾತನ್ನಾಡಿದ ಸೀತಾ, ನನ್ನಿದೆ ಸರಿಲಾಗುವಂತೆ ನಿನ್ನ ಈ ರೀತಿ ಅಭಿಮಾನದ ಆತುರತೆ ಸದಾ ನನ್ನ ತಮ್ಮನ ಮೇಲಿದ್ದರೆ ಅಟ್ಟಹಾಸದಿಂದ ಮೆರೆತಿರುವ ಶ್ರೀಮಂತರನ್ನು ಮಟ್ಟ ಹಾಕಿ ಕಟ್ಟಿಸಿಡುತ್ತಾನೆ ನನ್ನ ತಮ್ಮ. ಅಣ್ಣ ಅತ್ತಿಗೆ ಭಾತಮ್ಮ ಪರಶುರಾಮ, ಕಾಲೇಜಿಂದ ಈಗ ಬಂದೇನಪ್ಪ. ಏನಿದೆಲ್ಲ ಈ ನಿನ್ನ ವೇಷ? ಇದು ಈ ನನ್ನ ತಮ್ಮನ ಪ್ರಶಸ್ತಿ ವೇಷ ಅಣ್ಣ. ಕಕ್ಕೂರು ಹಣಮಪ್ಪನ ಕಾರ್ತಿಕ ಅಂಗವಾಗಿ ಏರ್ಪಡಿಸಿದ ಕುಸ್ತಿ ನೀನೊಬ್ಬ ವೀರ ಪರಶುರಾಮನ್ ಎಂದು ಸಂಗೊಳ್ಳ ರಾಯಣ್ಣನ ಹೆಸರಿನ ಪ್ರಶಸ್ತಿಯನ್ನು ನನಗೆ ಕೊಟ್ಟು ಸತ್ಕಾರದೊಂದಿಗೆ ಈ ವೇಷ ತೊಡಸಿ ಈ ಕರೆ ಕೊಟ್ಟರಣ್ಣ. ಸಂತೋಷವಾಯಿತು ಪರಶುರಾಮ, ಸಂತೋಷವಾಯಿತು. ಈ ಕೊಡಲೆನ್ನೇ ತೆಗೆ ಕೊಟ್ರಪ್ಪ ನಿನಗೆ? ಈ ಕೊಡಲಿಯ ಮೈದ ಸಾಮಾನ್ಯರಿಗೆ ತಿಳಿಯಲಾರ್ದಣ್ಣ. ಕುರುಡನಿಗೆ ಕಣ್ಣು ಆಗಿ ಹಣವನಿಗೆ ದೂರನಾಗಿ ಶಿವ ಮಹಿಮ ತಿಳಿಯದ ತಿಳಿಗೇಳಿಗೆ ಶಿವನ ತ್ರಿಶೂಲವಾಗಿ ಮುತ್ತೈದರಿಗೆ ಹೆತ್ತಪ್ಪನಾಗಿ ಕರಕೆರೆ ಕೈಗಳನ್ನು ಪೈತ್ರ ಬಂಡ ಶ್ರೀಮಂತರಿಗೆ ಕೊಂಡ ಪರಶುರಾಮ ನೀನಾಗಪ್ಪ ಎಂದು ಅಧ್ಯಕ್ಷತೆ ಸಾನ್ನಿಧ್ಯ ವಹಿಸಿದ ನನ್ನ ಶ್ರೀ ಗುರು ಅಖಂಡೇಶ್ವರ ದಾನಂದರಿಗರು ನನಗೆ ಕಾಣಿಕೆಯಾಗಿ ಕೊಡ್ತಾರಣ್ಣ. ಸಂತೋಷವಾಯಿತು ಪರಶುರಾಮ, ಸಂತೋಷವಾಯಿತು. ಇಲ್ಲಿಯವರೆಗೂ ನಿನ್ನನ್ನು ಮನೆಯಲ್ಲಿ ಗಂಟಲಿರವೇ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಗೆಲ್ಲವು ಮೆರಗು ಚೈತ್ರವೇ ತಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸವಿಗೂಡಿತು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ. ಚೈರವೇ ತಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಈ ನಿನ್ನ ತಮ್ಮನಿಗೆ ಶಾಂತಿ. ಅತ್ತಿಗೆ ಕಣ್ಣೀರು ಹಾಕಿದರೆ ಮೈದನ ನಾನು ಇದ್ದರೂ ಏನು ಲಾಭ? ಅತ್ತಿಗೆ ಈ ನಿನ್ನ ವಿಷಯ ಹೇಳೋದು ನನ್ನ ಗುರುವಿನ ಮೇಲಾಣೆ. ಹೌದಮ್ಮ, ಹೆತ್ತ ತಾಯಿಯಂತೆ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ಗಂಡಿದೆ ಆ ಬಂಡರಿಗೆ ಬೆಳೆದು ನಿಂತಿದೆ. ಏನಿಲ್ಲ ಮೈದನ, ಆದ್ರೆ 50 ಎಕರೆ ಆಸೆಗಾಗಿ ನನ್ನ ಊರು ಬೆಳೆಸಿ ನನ್ನ ತಂದೆನ ಹತ್ಯೆ ಮಾಡಿ ಆದ್ರೆ ನಮಗೆ ಪಾಲು ಕೊಡದೆ ನನ್ನನ್ನು ಹೊರಗೆ ಹಾಕಿ ಕಳಿಸಿದ್ದಾನೆ, ಹೊರಗೆ ಹಾಕಿದ್ದಾನೆ. ಇದನ್ನೇನು ಹೇಳ್ತೀವಮ್ಮ? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮನ್ನೆಲ್ಲ ಹೊರಗಟ್ಟಿ ನಿನ್ನನ್ನು ಈ ಸಮಾಜದಲ್ಲಿ ತಲೆ ಎತ್ತಿ ಬಾರದಂತೆ ಮಾಡಿದನೆ ಆ ಚಾಂಡಾಲ. ಏ ಮಗನೇ ವಾದಿರಾಜ, ನೀನೆಂತ ಶ್ರೀಮಂತಿ ದರ್ಬಾರದಿಂದ ಬಡವ ರಕ್ತ ಹೀರಿ ದೇವನಿಗೆ ಭಾಗ ಮಾಡಿ ನಿನ್ನ ದೇವನಿ ಭಾಗ ಮಾಡದೆ ಬಿಡಲಾರೆ. ಅತ್ತಿಗೆ ಈಗಲೇ ಹೋಗಿದ್ರೆ ಸಮಾಚಾರ ತಿಳ್ಕೊಂಡಿರುತ್ತೇನೆ. ಅಡೇ ತಮ್ಮ ಪರಶುರಾಮ, ಇದನ್ನು ಈಗಲೇ ಕೇಳುವಂತ ವಿಷಯವಲ್ಲಪ್ಪ. ಇದು ಈಗಾಗಲೇ ಕೋರ್ಟ್ ಗಟ್ಟಿ ಹಾಕಿದೆ. ಅವರಿಗೆ ತ್ಯಾಗರಾಜನೆಂಬ ಬಂಡ ವಕೀಲ ಬೆನ್ನತ್ತೆ ಅಂತ ಕಾಣುತ್ತದೆ. ಇದನ್ನು ನಾನೇ ನಾಳೆ ವಿಚಾರಿಸಿಕೊಂಡು ಬರ್ತೇನೆ. ಇದನ್ನು ವಿಚಾರಿಸುವ ಮಾತು ಹೀಗಲ್ಲಣ್ಣ. ಮನದಿಂದ ಮಬ್ಬಾಗಿ ನಿಂತ ಅವನನ್ನು ಒದ್ದು ಕೇಳುತ್ತೇನೆ. ಅದಕ್ಕೂ ಅವನು ಒಪ್ಪದಿದ್ದರೆ ಪ್ರಶಸ್ತಿಯಿಂದ ವಿಜಯನಾಗಿ ಬಂದಿರುವ ಈ ಗಂಡುಗೊಳಗಿಂದ ಅವನ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಆಸ್ತಿ ಎಂಬ ಸೇಡಿ ತೀರಿಸಿ ನನ್ನ ಹತ್ತಿಯನ್ನು ಶಾಂತಪಡಿಸದಿದ್ದರೆ ನನ್ನ ಹೆಸರು ವೀರ ಪರಶುರಾಮನೇ ಅಲ್ಲ, ಬರುತ್ತೇನೆ. ನೋಡಿದೆಯಾ ಸೀತಾ, ನನ್ನ
ನನ್ನ ತಮ್ಮನ ವೀರಾವೇಶವನ್ನು. ಇದರೊಂದಿಗೆ ಒಂದು ವೇಳೆವೇನಾದರೂ ನನ್ನ ತಮ್ಮನಿಗೆ ಈ ಮನೆ ವಿಚಾರವೇನಾದರೂ ಗೊತ್ತಾದರೆ ರಕ್ತದ ಕ್ರಾಂತಿಯನ್ನು ಏರಿಸಿ ಬಿಡ್ತಾನೆ ಸೀತಾ. ನನ್ನ ತಮ್ಮ ರಕ್ತದ ಕ್ರಾಂತಿ ನೋಡಿ, ಆ ನಿಮ್ಮ ಹಠಮಾರಿ ತಮ್ಮನಿಗೆ ನಾವು ಅಲ್ಲಿಂದ ಸಮಾಧಾನದಿಂದ ನಡೆದುಕೊಂಡು ಬಂದಿದ್ದೇವೆ. ಅಂದಾಗಿ ನೀವು ಕೆಲಸದಿಂದ ಬೇಸರವಾಗಿ ಬಂದಿದ್ದೀರಾ. ಮೊದಲು ನೀವು ಊಟ ಮಾಡೋಣಂತೆ ಬನ್ನಿರಿ. ಊಟಕ್ಕಿಂತ ಮೊದಲು ಪ್ರೇಮ ಎಂಬುದು ಉತ್ತರ ರುಚಿಗೆ ಹೋಗುವಂತಾಗಿದೆ. ಮೊದಲು